ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಒಳ್ಳೆಯ ಅವಕಾಶವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಸೊ ನಾವು ನಿಜವಾಗ್ಲೂ ಸ್ವಾಮಿ ನಮ್ಮನ್ನು ಎಷ್ಟು 9ನೇ ತಿಂಗಳಲ್ವಾ, 2025ನೇ ವರ್ಷ 9 ತಿಂಗಳು ಆತನು ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾನೆ. ಮುಂದೆಯೂ ಆತನು ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆತನ ಉಪಕಾರಗಳು ಅದು ಎಣಿಸ್ಲಿಕ್ಕೆ ಅಸಾಧ್ಯ ಪ್ರಿಯರೇ. ಆತನು ನಮ್ಮನ್ನು ನಡೆಸ್ಕೊಂಡಂತ ಬಂದಂತ ರೀತಿಯನ್ನ ನಾವು ನೋಡಿದ್ರೆ ನಮ್ಮನ್ನ ಯಾರು ಸಹ ಎಷ್ಟೇ ಪ್ರೀತಿಸಿದ್ರು, ಎಷ್ಟೇ ಕಾಳಜಿ ವಹಿಸಿದ್ರು ನಮ್ಮ ದೇವರ ಹಾಗೆ, ನಮ್ಮ ತಂದೆಯ ಹಾಗೆ ನಮ್ಮನ್ನ ಸಾಕಿ ಸಲಹುವವರು ಯಾರೂ ಇಲ್ಲ. ಹಲ್ಲೆಲೂಯಾ. ಅದನ್ನು ಸದಾ ಕಾಲವು ನಮ್ಮ ಜೊತೆ ಬರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡ್ರಿ ಅಂತ ವಾಕ್ಯ ತಿಳಿಸ್ತದೆ. ಸೊ ದೇವರು ಸರ್ವರಲ್ಲಿ ಉತ್ತಮ ಅಂತ ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗತ್ತಲ್ವಾ. ಯಾವ್ದೋ ಒಂದು ಗಾದೆ ಇದೆ ಅಲ್ವಾ, ಬಲ್ಲವನೇ ಬಲ್ಲ ಬೆಲ್ಲದ ಋಷಿಯ. ಸೊ ಬೆಲ್ಲ ತಿಂದವ್ರಿಗೆ ಮಾತ್ರ ಗೊತ್ತಿರತ್ತಲ್ವಾ ಬೆಲ್ಲ ಹೆಂಗಿರುತ್ತೆ ಅಂತ. ಸೊ ನಾವು ಯೇಸು ಸ್ವಾಮಿಯನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಆತನ ಪ್ರಸನ್ನತೆಯನ್ನ ನಾವು ಅನುಭವಿಸಿದ್ರೆ ಮಾತ್ರ ನಮ್ಮ ದೇವರು ಸರ್ವೋತ್ತಮನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ನಾವು ನಿಜವಾಗ್ಲೂ ಸ್ವಾಮಿ ಯಾಕೆ ಸರ್ವರಲ್ಲಿ ಉತ್ತಮನು ಅಂತ ನಾವು ಇವತ್ತು ಕಲ್ತ್ಕೊಳ್ತಾ ಬರೋಣ. ಸೊ ಸ್ವಾಮಿಯ ಗುಣಗಳು ಅನೇಕವಿದೆ ಅಲ್ವಾ. ಸ್ವಾಮಿಯ ಗುಣಗಳು ಅನೇಕ ಆಗಿದೆ. ಓಕೆ, ಸಂಡೇ ಕ್ಲಾಸ್ ಮಕ್ಕಳು. ಸೊ ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಅಂತ ವಾಕ್ಯ ತಿಳಿಸ್ತದೆ. ಆತನು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಆತನಲ್ಲಿರುವಂತ ಎಲ್ಲ ಗುಣಗಳು ಒಳ್ಳೆಯದಾಗಿವೆ ಪ್ರಿಯರೇ. ಆತನಲ್ಲಿ ಒಂದು ಸಹ ಕೆಟ್ಟ ಗುಣ ಇಲ್ಲ. ಸೊ ನಾವು ಆತನ ಗುಣಗಳಲ್ಲಿ ಒಂದು ಗುಣವನ್ನ ಇವತ್ತು ನಾವು ಕಲ್ತ್ಕೊಳ್ತಾ ಬರೋಣ. ಸೊ ಆ ಗುಣ ಏನಪ್ಪಾ ಅಂದ್ರೆ, ಗಾಡ್ ಈಸ್ ಅವರ್ ವೆಲ್ ವಿಶರ್. ಆತನು ನಮ್ಮ ಹಿತ ಚಿಂತಕನು. ಹಲ್ಲೆಲೂಯಾ. ಆತನು ಯಾವಾಗಲೂ ನಮಗಾಗಿ ಹಿತವನ್ನೇ ಬಯಸುವಂತ ದೇವರಾಗಿದ್ದಾನೆ. ಆತನು ಎಂದಿಗೂ ಅಹಿತವನ್ನ ಬಯಸಲಿಲ್ಲ. ಅವನ ಹೃದಯದಲ್ಲಿ, ಅವನ ಗುಣಗಳಲ್ಲಿ ಅಹಿತವನ್ನ ಬಯಸುವಂತ ಗುಣ ನಮ್ಮ ಯೇಸು ಸ್ವಾಮಿಗೆ ಇಲ್ಲವೇ ಇಲ್ಲ. ಆತನು ಯಾವಾಗಲೂ ನಮ್ಮ ಹಿತ ಚಿಂತಕನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಮನುಷ್ಯರಲ್ಲೂ ಸಹ ಅನೇಕ ಜನರು ಹಿತ ಚಿಂತಕರು ಇರ್ತಾರಲ್ವಾ. ಸ್ವಲ್ಪ ಮಾತ್ರ. ಓಕೆ. ಸೊ ಯಾವಾಗಲೂ ಅವರು ಹಿತ ಚಿಂತನೆ ಮಾಡ್ತಾರ? ಇಲ್ಲ ಅಲ್ವಾ. ಎಲ್ಲಿ ತನಕ ಹಿತ ಚಿಂತನೆ ಮಾಡ್ತಾರೆ? ಓಕೆ, ಅವ್ರಿಗೆ ಒಂದ್ ಸ್ವಲ್ಪ ನಮ್ಮಿಂದ ಹೆಲ್ಪ್ ಆಗುತ್ತೆ ಅನ್ನೋ ತನಕ ಹಿತ ಚಿಂತನೆ ಮಾಡ್ತಾರೆ. ಇನ್ನೆಲ್ಲಿ ತನಕ ಹಿತ ಚಿಂತನೆ ಮಾಡ್ತಾರೆ? ನಾವು ಅವ್ರ ಜೊತೆ ಚೆನ್ನಾಗಿದ್ರೆ ಮಾತ್ರ ಹಿತ ಚಿಂತನೆ ಮಾಡ್ತಾರೆ. ಇಲ್ಲಾಂದ್ರೆ ಬರೀ ಕೇಡಾಗ್ಲಿ ಅಂತಾನೆ ಬಯಸ್ತಾರಲ್ವಾ. ಜೊತೆಲಿ ಚೆನ್ನಾಗಿದ್ರೆ ಮಾತ್ರ ಹಿತ ಚಿಂತನೆ. ಏನಾದ್ರೂ ಒಂದ್ ಸ್ವಲ್ಪ ಮುನಿಸ್ ಬಂತೋ ಕೇಡನ್ನ ಬಯಸುವಂತವ್ರಾಗ ಅಲ್ವಾ. ಇನ್ಯಾವಾಗ ಕೇಡ್ ಬಯಸ್ತಾರೆ? ನಾವೇನಾದ್ರೂ ಸ್ವಲ್ಪ ಬೆಳೆದ್ ಬಿಟ್ರೆ, ಅವ್ರಿಗಿಂತ ಹೆಚ್ಚಾಗ್ಬಿಟ್ರೆ ಹೊಟ್ಟೆ ಕಿಚ್ಚು ಪಟ್ಟು ಹಿತ ಚಿಂತನೆ ಮಾಡುವುದನ್ನ ಬಿಟ್ಬಿಡ್ತಾರೆ. ಸೊ ಮನುಷ್ಯರು ಹಿತ ಚಿಂತನೆ ಮಾಡ್ತಾರೆ ಒಂದು ಮಟ್ಟಿಗೆ ಮಾತ್ರ ಅಲ್ವಾ. ಊಟ ಇಲ್ಲ ಅಂದ್ರೆ ಸರಿ ಆಯ್ತಪ್ಪ, ಒಂದ್ ಗ್ಲಾಸ್ ನೀರ್ ಕೊಡಿ ಅನ್ನಷ್ಟು ಹಿತ ಚಿಂತನೆ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಹಿತ ಚಿಂತನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯರು ಸ್ವಾರ್ಥಿಗಳಾಗಿದ್ದಾರೆ. ನಾನೊಬ್ಬರ ಜೊತೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ಅವ್ರು ಸುಮಾರು ಜನಕ್ಕೆ ಕಲ್ಸ್ಕೊಟ್ರು, ಕೆಲಸ ಅವ್ರ ಜೊತೆ ಮಾಡ್ತಾ ಇದ್ರು. ಜೀವನ ಇರ್ಲಿಲ್ಲ ಅವ್ರಿಗೆ, ಎಲ್ಲಪ್ಪ ಅಳಲಾಡ್ತಾ ಇದ್ರು. ಸರಿ ಅನ್ಬಿಟ್ಟು ಪಾಪ ಎಲ್ಲ ಇಷ್ಟು ಬಡತನದಲ್ಲಿ ಇದ್ದಾರಲ್ಲ ಅಂತ ಹೇಳಿ
ಕೆಲಸವನ್ನ ಕಲಿಸಿ ಅವ್ರ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋದ್ರು. ಸರಿ, ಇವರು ಒಂದು ಸ್ಥಳವನ್ನ ತಗೊಳ್ಬೇಕು ಅಂತ ಹೋದಾಗ ಇವ್ರ ಜೊತೆ ಮಾಡ್ತಾ ಇದ್ರಲ್ಲ ಕೆಲಸದವರು, ಅವರೇ ಹೋಗಿ ಅದಕ್ಕೆ ಅಡ್ಡಿ ಮಾಡ್ಬಿಟ್ರು. ಕೆಲಸ ಎಲ್ಲ ಕಲ್ತ್ಕೊಂಡಿದ್ದು, ಜೀವನಕ್ಕೊಂದು ಆಧಾರ ಮಾಡ್ಕೊಂಡ್ರು. ಆದ್ರೆ ಯಾವಾಗ ಇವರು ಉನ್ನತಿಗೆ ಬರಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ರು, ಜನರೇ ಅಡ್ಡಿ ಆಗ್ಬಿಟ್ರು. ಸೊ ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಈ ಒಂದು ಅನುಭವದ ಮೂಲಕ ನಾವು ಹಾದು ಹೋಗಿದ್ದೇವೆ ಅಲ್ವಾ? ಸೊ ಒಂದಲ್ಲ ಒಂದು ರೀತಿಯಲ್ಲಿ ಜನರು ನಮ್ಮನ್ನ ತುಳಿಲಿಕ್ಕೆ ನೋಡ್ತಾರೆ. ಎಲ್ಲಿ ತನಕ ನಾವು ದೀನರಾಗಿರ್ತೀವೋ, ಅವ್ರಿಗಿಂತ ತಗ್ಗಿದವರಾಗಿರ್ತೀವೋ, ಅವ್ರಿಗಿಂತ ಬಡವರಾಗಿರ್ತೀವೋ, ಬಹಳ ಸಹಾಯ ಮಾಡಂಗ್ ನೋಡ್ತಾರೆ, ಬಹಳ ಒಂದು ಹಿತಚಿಂತಕರಾಗಿ ನೋಡ್ತಾರೆ ನಮ್ಮನ್ನ. ನಾವು ನಿಮ್ಮನ್ನ ಮೇಲೆತ್ತೀವಿ ಅಂತ ನೋಡ್ತಾರೆ. ಯಾವಾಗ ನಾವು ಸ್ವಲ್ಪ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತೇವೋ ಅವರು ತುಳಿಲಿಕ್ಕೆ ನೋಡ್ತಾರೆ. ಇವತ್ತು ಅನೇಕ ಜನರ ಜೀವಿತದಲ್ಲಿ ಯಾವುದೋ ಬೇರೆ ಊರಿನವರು ಶತ್ರುಗಳಲ್ಲ, ಯಾವುದೋ ಬೇರೆ ದೇಶದವ್ರ ಶತ್ರುಗಳಲ್ಲ, ಯಾರೋ ಬೇರೆ ಜಾತಿಯವ್ರ ಶತ್ರುಗಳಲ್ಲ. ಯಾರ ಶತ್ರುಗಳು? ಒಡ ಹುಟ್ಟಿದವರೇ ಶತ್ರುಗಳು, ಅಕ್ಕಪಕ್ಕದ ಮನೆಯವರೇ ಶತ್ರುಗಳು. ಪಕ್ಕದ ಮನೆಯವರು ಆ ಕಡೆ ಬೀದಿ ಈ ಕಡೆ ಬೀದಿ ಅವ್ರಿಗೆಲ್ಲ ಸಂತೋಷವಾಗಿ ಮಾತಾಡ್ತಾರೆ, ಪಕ್ಕದ ಮನೆಯವ್ರನ್ನೇ ಹಿತೈಷಿಗಳಲ್ಲ ಅಲ್ವಾ? ಕೆಲವರು ದೇಶದ ಜನರ ಬಗ್ಗೆ ಎಲ್ಲ, ನಾವು ಕ್ರೈಸ್ತರಾಗಿದ್ರೆ ಎಲ್ಲ ಕ್ರೈಸ್ತರು ಚೆನ್ನಾಗಿರ್ಬೇಕಪ್ಪ ಅಂತ ಪ್ರಾರ್ಥಿಸ್ತೀವಿ. ನಮ್ಮ ಸಭೆಯವ್ರಿಗಾಗೆ ನಾವು ಹಿತೈಷಿಗಳಾಗಲ್ಲ. ಸೊ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಮನುಷ್ಯ ಆತನಿಗೆ ಎಷ್ಟೇ ದೇವರು ಒಳ್ಳೆ ಗುಣವನ್ನ ಕಲಿಸಿದ್ರು ಸಹ ಮನುಷ್ಯನು ನಮ್ಮ ಹಿತಚಿಂತಕನಲ್ಲ. ಯಾರು ಸಹ ನಮ್ಮ ಹಿತಚಿಂತಕರಲ್ಲ ಪ್ರಿಯರೇ. ಸ್ವಾಮಿ ವಾಕ್ಯ ತಿಳಿಸ್ತದೆ, ಹೆತ್ತ ತಾಯಿ ನಿನ್ನನ್ನು ಮರೆತಾಳೆ. ಅನೇಕ ಸಾರಿ ಹೆತ್ತ ತಂದೆ ತಾಯಿಗಳು ಹಿತೈಷಿಗಳಾಗದೇ ಇರ್ಬೋದು, ಆದ್ರೆ ನಾನು ನಿನ್ನನ್ನ ಎಂದಿಗೂ ಮರೆಯನು. ಹಾಲೆಲೂಯಾ. ನನ್ನ ದೇವರು, ನಮ್ಮ ದೇವರು ಯಾವಾಗಲೂ ನಮ್ಮ ಹಿತಕ್ಕಾಗಿಯೇ ಆತನು ಚಿಂತಿಸುವಂತಹ ದೇವರಾಗಿದ್ದಾನೆ. ಹಾಲೆಲೂಯಾ. ಸ್ವಾಮಿ ವಾಕ್ಯ ತಿಳಿಸ್ತದೆ, ನಿನ್ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತನಾಗಿರು, ಆತನೇ ನಿನ್ನ ಕಾರ್ಯಗಳನ್ನ ಸರಾಗ ಮಾಡುವನು. ಸ್ವಾಮಿ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀವು ನಿಮಗಾಗಿ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ನಾನು ನಿಮಗಾಗಿ ಚಿಂತಿಸ್ತೇನೆ. ಹಾಲೆಲೂಯಾ. ನೀವಿವತ್ತು ಬರೀ ಇವತ್ತಿನ ವಿಷಯಕ್ಕಾಗಿ ಚಿಂತಿಸ್ತೀರಾ, ಆದ್ರೆ ನಾನು ನಿಮ್ಮ ಭವಿಷ್ಯಕ್ಕಾಗಿಯೂ ನಿಮ್ಮ ಮುಂದಿನ ಜೀವಿತಕ್ಕಾಗಿಯೂ ನಾನು ಚಿಂತಿಸುವಂತವನಾಗಿದ್ದೇನೆ. ಯಾಕೆಂದರೆ ನಾನು ನಿಮ್ಮ ಹಿತೈಷಿ. ಹಾಲೆಲೂಯಾ. ಆತನು ನಮಗಾಗಿ ಚಿಂತಿಸುವಂತವನಾಗಿದ್ದಾನೆ. ಭೂಯಾತ್ರೆಯ ಚಿಂತೆಯನ್ನ ನನಗೆ ವಹಿಸು ಮಗನೇ, ನನಗೆ ವಹಿಸು ಮಗಳೇ, ಯಾಕಂದ್ರೆ ನಾನು ನಿನ್ನ ಹಿತೈಷಿ. ಆತನು ಎಷ್ಟರ ಮಟ್ಟಿಗೆ ನಮ್ಮ ಹಿತವನ್ನ ಬಯಸುವುದು ಅಂದ್ರೆ, ತನ್ನ ಪ್ರಾಣವನ್ನು ಒಪ್ಪಿಸುವುದರ ಮೂಲಕ ನಮಗೆ ಜೀವವನ್ನ, ನಿತ್ಯ ಜೀವವನ್ನ ತಂದುಕೊಟ್ನು. ಹಾಲೆಲೂಯಾ. ಸ್ವಾಮಿ ವಾಕ್ಯ ತಿಳಿಸ್ತದೆ, ತಾನು ಬಡವನಾಗುವುದರ ಮೂಲಕ ನಮ್ಮನ್ನ ನಿತ್ಯವಾದ ಪರಲೋಕದ ಐಶ್ವರ್ಯದಲ್ಲಿ ಆತನು ಸೇರಿಸಿದ್ನು. ಹಾಲೆಲೂಯಾ. ವಾಕ್ಯ ತಿಳಿಸದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯಾಕೆಂದ್ರೆ ಆತನು ನಮ್ಮ ಹಿತೈಷಿಯಾಗಿದ್ದಾನೆ. ಆತನು ಸದಾ ಕಾಲವು ನಮ್ಮನ್ನ ಮೇಲೆತ್ತಲಿಕ್ಕೆ, ನಮ್ಮ ಹಿತವಾಗಿರ್ಬೇಕು ಅಂತ ಆತನು ಬಯಸುವಂತವನಾಗಿದ್ದಾನೆ. ಅಂತ ದೇವರ ಮಕ್ಕಳಾದ ನಾವು ಅನೇಕ ಸಾರಿ ದೇವರ ಮಾತನ್ನ ಕೇಳದೆ ಜನರ ಮಾರ್ಗದಲ್ಲಿ ನಡೀತೇವೆ ಅಲ್ವಾ? ಜನರನ್ನ ಮೆಚ್ಚಿಸ್ಲಿಕ್ಕೆ ಜೀವಿಸ್ತೇವೆ. ದೇವರು ಎಚ್ಚರಿಸ್ತಾ ಇದ್ದಾನೆ, ಮಗನೇ, ಈ ಮಾರ್ಗ ತಪ್ಪು, ಈ ಮಾರ್ಗದಲ್ಲಿ ಹೋದ್ರೆ ನಿನ್ಗೆ ಹಾನಿ ಆಗುತ್ತೆ, ಈ ಮಾರ್ಗದಲ್ಲಿ ಹೋದ್ರೆ ನೀನು ಕೇಡಿಗೆ ಗುರಿ ಆಗ್ತೀಯ. ಆದ್ರೆ ನಾವು ಜನರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಜನರು ಏನ್ ಹೇಳ್ತಾರೆ, ನಮ್ಮ ಪಕ್ಕದ ಮನೆಯವ್ರು ಏನ್ ಹೇಳ್ತಾರೆ, ನನ್ನ ಫ್ರೆಂಡ್ಸ್ಗಳು ಏನ್ ಹೇಳ್ತಾರೆ, ನಾವು ಸೊಸೈಟಿಯಲ್ಲಿದ್ದೇವೆ, ಸಮಾಜ ಏನ್ ಹೇಳುತ್ತೆ, ಅದರ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಹೊರತು ದೇವರ ವಾಕ್ಯವನ್ನ ನಾವು ಚಿಂತಿಸ್ತಾ ಇಲ್ಲ ಪ್ರಿಯರೇ. ಇವತ್ತು ಸ್ವಾಮಿಯ ಮೂಲಕ ನಾವು ಕಲ್ತ್ಕೊಳ್ಳೋಣ, ಅಥವಾ ಈ ವಾಕ್ಯದ ಮೂಲಕ
ಕರ್ತನ ಮಾರ್ಗವನ್ನ ನಾವು ಅನುಸರಿಸಿ ನಡಿಬೇಕು. ಯಾಕಂದ್ರೆ ಆತನ ವಾಕ್ಯವೇ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತಾನು ವಾಕ್ಯವಾಗಿದ್ದು ನರಾವತಾರ ಎತ್ತಿ ಬಂದನು. ಆ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ನಮ್ಮ ಹಿತೈಷಿಯಾಗಿ ಆತನು ನಮ್ಮ ಜೊತೆ ಬರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಯಾವ ಯಾವ ಸಮಯದಲ್ಲಿ ದೇವರು ನಮ್ಮ ಹಿತೈಷಿಯಾಗಿದ್ದಾನೆ ವಾಕ್ಯ ತಿಳಿಸದೆ. ದಾವೀದನು ಹೀಗೆ ಬರೀತಾನೆ, ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ಸಹ ದೇವರು ನಮ್ಮ ಹಿತೈಷಿ. ಹಲ್ಲೆಲೂಯಾ. ಯಾರು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗ ದೇವರು ಇದನ್ನು ಒಳ್ಳೇದಕ್ಕಾಗಿ ಮಾಡಿದಾನೆ ಅಂತ ನಾವು ಅನ್ಕೊಳ್ತೀವ? ಯಾಕೆ ದೇವರು ನನಗೆ ಕಾರ್ಗತ್ತಲೆಯ ಕಣಿವೆ ಕೊಟ್ಟು, ಯಾಕೆ ನನ್ನನ್ನು ಈ ರೀತಿಯಾಗಿ ನಡೆಸ್ತಾ ಇದ್ದಾನೆ ಅಂತ ನಾವು ಬಂಗ್ತೀವಲ್ವಾ? ದಾವೀದ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಆತನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡ್ಕೊಂಡು ಹೋದ್ನು ಪ್ರಿಯರೇ. ನಾವು ಅನೇಕ ಸಾರಿ ಕಾರ್ಗತ್ತಲೆ ಕಣಿವೆ ಅಂದ್ರೆ ಸ್ಪಿರಿಚುವಲ್ ವಾರ್ಫೇರ್ ಅನ್ಕೊಳ್ತೀವಿ, ಅಥವಾ ಆತ್ಮಿಕ ಯುದ್ಧ. ಹೌದು, ಆತ್ಮಿಕ ಯುದ್ಧ. ಆದ್ರೂ ಕಾರ್ಗತ್ತಲೆ ಕಣಿವೆ ಲೌಕಿಕವಾದ ಸಮಸ್ಯೆಗಳು ಸಹ, ಲೋಕದಲ್ಲಿ ನಮಗಾದಂತ ಕಷ್ಟ, ಕಣ್ಣೀರು, ದುಃಖ, ವೇದನೆ, ಅದು ಸಹ ಕಾರ್ಗತ್ತಲೆ ಕಣಿವೆ. ಆದ್ರೆ ವಾಕ್ಯ ತಿಳಿಸುವಂತದ್ದಾಗಿದೆ, ನಾವು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ದೇವರು ನಮ್ಮ ಹಿತೈಷಿ ಆಗಿದ್ದಾನೆ. ದಾವೀದ ವಾಕ್ಯ ತಿಳಿಸ್ತದೆ, ದೇವರ ಹೃದಯಕ್ಕೆ ಹತ್ತಿರದವನು. ದಾವೀದನನ್ನ ದೇವರು ಎಷ್ಟು ಮಟ್ಟಿಗೆ ಆಶೀರ್ವದಿಸಿದ್ರು, ಎಷ್ಟು ಮಟ್ಟಿಗೆ ಪ್ರೀತಿಸಿದ್ರು ಅಂದ್ರೆ, ದಾವೀದ ಅವರ ತಂದೆಗೆ ಬೇಡದಾದಂತ ಮಗನಾಗಿದ್ದ. ಆದ್ರೂ ಸಹ ದಾವೀದನನ್ನ ಇಸ್ರಾಯೇಲರ ಅರಸನನ್ನಾಗಿ ದೇವರು ನೇಮಿಸಿದ. ಹಲ್ಲೆಲೂಯಾ. ಇಸ್ರಾಯೇಲರ ಅರಸನು ಮಾತ್ರ ಅಲ್ಲ, ಯೇಸು ಸ್ವಾಮಿಗೆ ಮೂಲ ಪಿತನಾಗಿ ದಾವೀದನನ್ನ ಆರಿಸಿಕೊಂಡು. ಹಲ್ಲೆಲೂಯಾ. ಯೇಸು ಸ್ವಾಮಿನ ಏನ್ ಕರೀತಾ ಇದ್ರು ಜನ? ದಾವೀದನ ಕುಮಾರನೇ, ದಾವೀದನ ಸಂತಾನದವನೇ. ಅಂತ ದಾವೀದನ ಜೀವಿತದಲ್ಲಿ ಕಾರ್ಗತ್ತಲೆಯ ಕಣಿವೆ ಎದುರಾಯಿತು ಪ್ರಿಯರೇ. ಆದ್ರೆ ದೇವರು ಅವನ ಆ ಕಾರ್ಗತ್ತಲೆಯ ಕಣಿವೆಯಲ್ಲೂ ಸಹ ದೇವರು ಅವನ ಹಿತವನ್ನೇ ಬಯಸಿದ್ರು. ಏನಾಯ್ತು ಅಂದ್ರೆ ವಾಕ್ಯ ತಿಳಿಸದೆ, ಸೌಲನು ಇಸ್ರಾಯೇಲ್ ದೇಶದ ರಾಜನಾಗಿದ್ನು. ಸೌಲನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು, ದೇವರಿಗೆ ಅವಮಾನ ಕೊಂಡ್ನು, ದೇವರನ್ನ ನೋಯಿಸಿದ್ನು. ದೇವರು ಅವನಿಗೆ ಬದಲಾಗಿ ಚಿಕ್ಕ ಹುಡುಗ, 17-18 ಇರ್ಬೋದು, ಯವನಸ್ಥ ದಾವೀದನನ್ನ ರಾಜನನ್ನಾಗಿ ಅಭಿಷೇಕಿಸಿದ್ನು. ಚಿಕ್ಕವನಾಗಿದ್ದಾನೆ ದಾವೀದ, ನಮ್ಮ ಹಾಗೆ ಯವನಸ್ಥನಾಗಿದ್ದಾನೆ. ಸೊ ಅಂತ ಯವನ ಪ್ರಾಯದಲ್ಲಿ ಅವನಿಗೆ ಅಭಿಷೇಕ ಉಂಟಾಯ್ತು ದೇವರಿಂದ, ನೀನು ಇಸ್ರಾಯೇಲರ ರಾಜನಾಗ್ತೇನೆ ಅಂತ. ಆ ವಿಷಯ ಸೌಲನಿಗೆ ಗೊತ್ತಾದಾಗ ವಾಕ್ಯ ತಿಳಿಸದೆ, ದಾವೀದನನ್ನ ಕೊಲ್ಲಿಕ್ಕೆ ಸೌಲನು ಸೈನ್ಯವನ್ನ ಕಳಿಸನ್ನು. ಯಾರನ್ನ? ಸೈನಿಕರನ್ನ ಕಳಿಸ್ತಾ ಇದ್ದಾನೆ. ಈಗ ದಾವೀದ ಏನ್ ಮಾಡ್ಬೇಕು? ಒಬ್ಬನೇ ಇಡೀ ದೇಶದ ಜನರೆಲ್ಲ ನಮ್ಮನ್ನ ಸಾಯಿಸ್ಬೇಕು ಅಂತ ಹೊಂಚು ಹಾಕುವಾಗ ನಾವೇನ್ ಮಾಡ್ಬೇಕಾಗುತ್ತೆ? ಉಳ್ಕೋಬೇಕು ಅಂದ್ರೆ ಯಾರು ಇಲ್ದಿರೋ ಸ್ಥಳಕ್ಕೆ ಹೋಗ್ಬೇಕಲ್ವಾ? ಯಾರು ಇಲ್ದಿರೋ ಸ್ಥಳ ಯಾವುದು? ಕಾಡು. ಸೊ ಕಾಡ್ಗೆ ಹೋದ್ನು. ಯಾರು? ದಾವೀದ. ವಾಕ್ಯ ತಿಳಿಸಿದೆ, ಚರಿತ್ರೆ ನಾವು ಓದ್ಲಿಕ್ಕೆ ಸಮಯ ಇಲ್ಲ. ಕಾಡಿನಲ್ಲಿ ಒಬ್ಬನೇ ಇದ್ದಾನೆ. ಇದಕ್ಕಿಂತ ಮುಂಚೆ ಯಾಕಪ್ಪ ಸೌಲನಿಗೆ ಕೋಪ ಬಂತು ಅಂದ್ರೆ, ದಾವೀದ ಯಾರನ್ನ ಸಾಯಿಸಿದ್ದ? ಗೊಲ್ಯಾತನನ್ನ ಸಾಯಿಸಿದ್ದ. ಗೊಲ್ಯಾತ ಬಂದು ಫಿಲಿಸ್ಟಿಯರ ದೇಶದವನು, ಫಿಲಿಸ್ಟಿಯರ ರಣಶೂರ. ಸೊ ಈ ಕಡೆ ಕಾಡು ಇಸ್ರಾಯೇಲ್ನ ಒಂದು ಬಾರ್ಡರ್ ಇದೆ, ಆ ಕಡೆ ಹೋದ್ರೆ ಫಿಲಿಸ್ಟಿಯರ ಸೈನ್ಯ. ಈ ಕಡೆ ಫಿಲಿಸ್ಟಿಯರು ಹುಡುಕ್ತಾ ಇದ್ದಾರೆ ಯಾರನ್ನ ಕೊಲ್ಲಿಕ್ಕೆ? ದಾವೀದನ್ನ ಕೊಲ್ಲಿಕ್ಕೆ. ಈ ಕಡೆ ಸೌಲ ಹುಡುಕ್ತಾ ಇದ್ದಾನೆ ಯಾರನ್ನ ಕೊಲ್ಲಿಕ್ಕೆ? ದಾವೀದನನ್ನ ಕೊಲ್ಲಿಕ್ಕೆ. ಎಂತ ಒಂದು ಸನ್ನಿವೇಶ! ಯವನಸ್ಥನಾಗಿದ್ದಾನೆ, 20 ವರ್ಷ ಇರ್ಬೋದು, 17-18, ಅಥವಾ ಚಿಕ್ಕ ಹುಡುಗ. ಅವನು 32 ವರ್ಷದಾದಾಗ ಅವನು ಇಸ್ರಾಯೇಲರ ರಾಜನಾಗ್ತನು. ಅದಕ್ಕಿಂತ ಬಹಳ ವರ್ಷಗಳ ಹಿಂದೆ ಅನ್ಕೊಳ್ಳೋಣ, 20-25 ವರ್ಷಗಳ ತಗ್ಗಿನ ಆ ಒಂದು ರೇಂಜ್ನಲ್ಲಿ ಒಬ್ಬನೇ ಇದ್ದಾನೆ.
ಯಾವ ಸಹಾಯ ಇಲ್ಲ. ದೇವರಿಂದ ಒಂದು ವಾಗ್ದಾನ ಬಂತು, ನಿನ್ನನ್ನು ಅರಸನಾಗಿ ಮಾಡ್ತೇನೆ ಅಂತ ಅಷ್ಟೇ. ಆದ್ರೆ ಅವನು ಕಾಡು ಮೇಡುಗಳಲ್ಲಿ ಒಬ್ಬನೇ ಅಲಿತಾ ಇದ್ದಾನೆ. ಈ ವಾಕ್ಯ ಯಾಕೆ ಬರಿತಾ ಇದ್ದಾನೆ ದಾವೀದ ಅಂತ ನಾವು ನೋಡ್ಕೋಬೇಕು. ದಾವೀದನು ಕೀರ್ತನೆ ಬರೆಯುವಾಗ ಹೇಳ್ತಾನೆ, ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲು. ಓಕೆ, ಸೊ ನಾವು ಎಲ್ಲರೂ ಕಾರ್ಗತ್ತಲೆ ಕಣಿವೆಯಲ್ಲಿ, ರಾತ್ರಿ ನಾವು ಕಾಡಿನಲ್ಲಿದ್ರೆ ನಮ್ಮ ರಕ್ಷಣೆಗಾಗಿ ಏನ್ ಮಾಡ್ತೀವಿ ನಾವು? ಬೆಂಕಿ ಹಾಕ್ತೀವಲ್ವಾ? ಬೆಂಕಿ ಹಾಕಿದ್ರೆ ಯಾವ್ಯಾವ್ದಿಂದ ರಕ್ಷಣೆ ಸಿಗುತ್ತೆ? ಕಾಡು ಪ್ರಾಣಿಗಳಿಂದ ರಕ್ಷಣೆ ಸಿಗ್ಬೋದು, ಕತ್ತಲೆಯಿಂದ ರಕ್ಷಣೆ ಸಿಗ್ಬೋದು, ವಿಷ ಜಂತುಗಳಿಂದ ರಕ್ಷಣೆ ಸಿಗ್ಬೋದು ಅಲ್ವಾ? ಸೊ ಆದ್ರೆ ದಾವೀದನು ಬರಿತಾ ಇದ್ದಾನೆ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ನಡೆದೆ. ಕಣಿವೆ ಅಂದ್ರೆ ಏನು? ಕಣಿವೆ ಎಲ್ಲಿರುತ್ತೆ? ಈಗ ಕಾಡ್ಗೋದ್ರೆ ಕಣಿವೆ ಎಲ್ಲಿ ಬರ್ತದೆ? ಹಳ್ಳ. ಓಕೆ, ಕಣಿವೆ ಎಲ್ಲಿ ಬರುತ್ತೆ ಯೂಶಲಿ? ಎರಡು ಬೆಟ್ಟಗಳ ಮಧ್ಯೆ ಕಣಿವೆ ಅಲ್ವಾ? ಬೆಟ್ಟದ ಮೇಲೆ ಏನಿರುತ್ತೆ? ಕಣಿವೆನ ಅದು? ಕಣಿವೆ ಬೆಟ್ಟದ ಮಧ್ಯದಲ್ಲಿ, ಅಥವಾ ಬೆಟ್ಟ ಎರಡು ಬೆಟ್ಟಗಳು ಸೇರಿದಾಗ ಅದ್ರ ಮಧ್ಯೆ ಹಾದ್ವೆ ಹೋಗ್ಬೇಕು ಅಂದ್ರೆ ಕಣಿವೆ ಆಗತ್ತಲ್ವಾ? ಸೊ ದಾವೀದ ಬರಿತಾ ಇದ್ದಾನೆ, ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೀತಾ ಇದ್ದೇನೆ. ಕಣಿವೆಯಲ್ಲಿದ್ದಾನೆ, ಆದ್ರೆ ಬೆಂಕಿ ಹಚ್ತಾ ಇಲ್ಲ ಅವನು. ಯಾಕೆ? ಇಲ್ಲ ಇಲ್ಲ, ಅವನೊಂದ್ ಕಡೆ ನಿಂತೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ, ಕಣಿವೆ ದೇವರು ಬೆಳಕಾಗಿದ್ದ. ಓಕೆ, ಕಣಿವೆಯಲ್ಲಿದ್ದಾನೆ, ಬೆಂಕಿ ಹಚ್ತಾ ಇಲ್ಲ ಅವನು. ಯಾಕೆ? ಸ್ವಲ್ಪ ಓಕೆ, ಆತ್ಮಿಕವಾಗಿ ಚಿಂತಿಸದೆ ಲೌಕಿಕವಾಗಿ ಚಿಂತಿಸೋಣ. ಓಕೆ, ಸೊ ಎಲ್ಲಿ ಬೆಂಕಿ ಇರುತ್ತೋ ಬೆಟ್ಟದ ಮೇಲಿಂದ ಗುರುತಿಸಕ್ ಆಗಲ್ವಾ? ಜನರು, ಎರಡು ದೇಶದ ರಾಜರು, ಎರಡು ದೇಶದ ಸೈನಿಕರು ಹುಡುಕ್ತಾ ಇದ್ದಾರೆ. ದಾವೀದ ಕಣಿವೆಯಲ್ಲಿದ್ದಾನೆ. ಕಣಿವೆಯಲ್ಲಿ ಏನಾದ್ರು ಒಂದು ಚಿಕ್ಕ ಬೆಂಕಿ ಹಾಕಿದ್ರೆ ಬೆಟ್ಟದ ಮೇಲೆ ಯಾರಾದ್ರೂ ನೋಡ್ಬೋದು. ಅವನು ಎಲ್ಲಿದ್ದಾನೋ ದಾವೀದ, ಅವನ ಜಾಗವನ್ನ ಗುರುತಿಸಿ ಸೈನಿಕರು ಬಂದು ಅವನನ್ನು ಸಂಹರಿಸಬಹುದು. ಇಂಥ ಒಂದು ಕಷ್ಟದ ಸನ್ನಿವೇಶದಲ್ಲಿ ದಾವೀದನಿಗಿದ್ದಂತ ಒಂದೇ ಒಂದು ಮಾರ್ಗ ಏನು? ಬೆಂಕಿ ಹಚ್ಚದೆ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಂಥದ್ದು. ಆದ್ರೂ ಸ್ವಾಮಿ ವಾಕ್ಯ ತಿಳಿಸ್ತಾ ಇದೆ, ಅಂತ ಸಮಯದಲ್ಲೂ ದೇವರು ದಾವೀದನಿಗೆ ಹಿತ ಚಿಂತಕನಾಗಿದ್ನು. ಹಾಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಅಂತ ಎಷ್ಟೋ ಸಮಸ್ಯೆಗಳು ಇರ್ಬೋದು ಪ್ರಿಯರೇ. ದಾವೀದನ ಹಾಗೆ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾವು ಯಾರು ನಡೀದೇ ಇರ್ಬೋದು. ಆದ್ರೂ ಸಹ ನಮ್ಮ ಜೀವಿತದಲ್ಲಿ ಸ್ವಲ್ಪ ಕತ್ತಲೆ, ಸ್ವಲ್ಪ ಅಧಿಕವಾದಂತ ಕತ್ತಲೆ ಇರ್ಬೋದು. ನಾವು ಅಂತ ಕಣಿವೆಯಲ್ಲೂ ನಡೆಯುವಾಗಲೂ ದೇವರು ನಮ್ಮ ಹಿತ ಚಿಂತಕನಾಗಿದ್ದಾನೆ. ಹಾಲೆಲೂಯಾ. ದಾವೀದನು ಆ ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗ ಪ್ರತಿ ಹೆಜ್ಜೆ ಇಡ್ತಾ ಇದ್ದಾನೆ. ಮುಂದಿನ ಹೆಜ್ಜೆಯಲ್ಲಿ ವಿಷ ಸರ್ಪ ಇದೆಯೋ ಗೊತ್ತಿಲ್ಲ, ವಿಷವಾದಂತ ಮುಳ್ಳಿದೆಯೋ ಗೊತ್ತಿಲ್ಲ, ಅಥವಾ ಆ ಒಂದು ಪಾತಾಳದಲ್ಲಿ ಅಥವಾ ಹಳ್ಳ ಇದೆಯೋ ಗೊತ್ತಿಲ್ಲ. ಪ್ರತಿ ಹೆಜ್ಜೆ ಅವನು ನಂಬಿಕೆಯ ಮೂಲಕ, ನಂಬಿಕೆಯಿಂದ ಕೂಡಿದವನಾಗಿ ಆತನು ಇಡ್ತಾ ಇದ್ದಾನೆ. ಅಂತ ಒಂದು ಸಂದರ್ಭದಲ್ಲಿ, ಅಂತ ಒಂದು ಸನ್ನಿವೇಶದಲ್ಲಿ ಆತನು ಬರೆಯುವಂತವನಾಗಿದ್ದಾನೆ, ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುತ್ತೀಯ. ಹಾಲೆಲೂಯಾ. ಇವತ್ತು ನಾವು ಕಾರ್ಗತ್ತಲೆಯ ಕಣಿಯಲ್ಲಿ ನಡೆಯುವಾಗಲೂ ಸಹ, ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಹಾದು ಹೋಗುವಾಗಲೂ ಸಹ, ನಮ್ಮ ಜೀವನದಲ್ಲಿ ಕಣ್ಣೀರನ್ನ ಎದುರಿಸಬೇಕಾದ್ರೂ ಸಹ ನಾವು ದೇವರು ನಮ್ಮ ಹತ್ರ ಇದ್ದಾನೆ, ಆತನು ನಮ್ಮ ಜೊತೆಗಾರನಾಗಿದ್ದಾನೆ, ಆತನು ನಮ್ಮ ಜೊತೆ ಬರ್ತಾ ಇದ್ದಾನೆ ಅನ್ನುವಂತ ನಂಬಿಕೆ, ನಾವು ಆ ನಂಬಿಕೆಯಿಂದ ನಡಿಬೇಕು. ಯಾಕಂದ್ರೆ ದೇವರು ನಮ್ಮ ಹಿತ ಚಿಂತಕನಾಗಿದ್ದಾನೆ. ಹಾಲೆಲೂಯಾ. ಜನರು ಏನ್ ಮಾಡ್ತಾರೆ? ಕಾರ್ಗತ್ತಲೆ ಕಣಿವೆ ಇದೆಯಾ, ಒಳ್ಳೆ ಚಾನ್ಸ್ ಯಾರಿಗೆ? ಅವನ್ನ ಕೊಲ್ಲಿಕ್ಕೆ, ಅವನ್ನ ಕೈ ಬಿಟ್ಬಿಟ್ಟು ಓಡ್ಲಿಕ್ಕೆ. ದಾವೀದನನ್ನ ಕೈ ಬಿಟ್ಬಿಟ್ಟು ನೋಡು, ಕಾರ್ಗತ್ತಲೆ ಕಣಿವೆ ಆಯ್ತು, ನಾನೇನು ಮಾಡ್ಲಿಕ್ಕೆ ಆಗ್ಲಿಲ್ಲ,
ನನ್ನಿಂದ ಏನು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಜನರು ಆಪರ್ಚುನಿಟಿ ನೋಡ್ತಾರಲ್ವಾ. ಆದ್ರೆ ನಮ್ಮ ದೇವರು, ನಮ್ಮ ಸ್ವಾಮಿ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ನಮ್ಮ ಕೈ ಹಿಡಿದು ಆತನು ಜೊತೆಗಾರನಾಗಿ ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಆದುದರಿಂದಲೇ ಆತನು ನಮ್ಮ ಹಿತ ಚಿಂತಕನು. ದಾವೀದನು ನಂಬಿಕೆಯಿಂದ ಮುಂದೆ ಇಡ್ತಾ ಇದ್ದಾನೆ. ಅಲ್ಲಿರುವಂತ ಎಲ್ಲ ವಿಷ ಜಂತುಗಳು ಅವನಿಗೆ ಹೆದರಿ ಹೋಗ್ತಾ ಇದ್ದಾವೆ. ಹಾಲೆಲೂಯಾ. ಅಲ್ಲಿರುವಂತ ಎಲ್ಲ ಮುಳ್ಳುಗಳು ಅವನ ಪಕ್ಕಕ್ಕೆ ಹೋಗ್ತಾ ಇದ್ದಾವೆ. ಅಲ್ಲಿರುವಂತ ಎಲ್ಲ ಕಲ್ಲುಗಳು ಅವನ ಕಾಲಿಗೆ ತಾಕದ ಹಾಗೆ ದೇವರು ಅವನಿಗೆ ಮಾರ್ಗವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಇವತ್ತು ನಾವು ನಡೆಯುವ ಮಾರ್ಗವನ್ನ ದೇವರು ನಮ್ಮ ಮುಂದೆ ಆತನು ಸಿದ್ಧ ಮಾಡ್ಲಿಕ್ಕಿದ್ದಾನೆ. ಪ್ರಿಯರೇ, ನಾವು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ಎಲ್ಲ ಕೇಡಿನಿಂದಲೂ, ಎಲ್ಲ ಅಪಾಯದಿಂದಲೂ, ಎಲ್ಲ ಅಂಧಕಾರದ ಶಕ್ತಿಯಿಂದಲೂ ದೇವರು ನಮ್ಮನ್ನ ಬಿಡಿಸಿ ನಾವು ಹೆಜ್ಜೆ ಇಡುವಾಗ ಅವು ನಮಗೆ ಭಯಪಟ್ಟು ಓಡಿ ಹೋಗುವ ಹಾಗೆ ಆತನು ಮಾಡ್ಲಿಕ್ಕಿದ್ದಾನೆ. ಹಾಲೆಲೂಯಾ. ದೇವರು ನಮ್ಮ ಹಿತ ಚಿಂತಕನಾಗಿದ್ದಾನೆ. ಹಾಲೆಲೂಯಾ. ದಾವೀದನು ಹೀಗೆ ಬರೀತಾನೆ, ನಾನು ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ಹಾಲೆಲೂಯಾ. ನಿನ್ನ ದೊಣ್ಣೆ ನಿನ್ನ ಕೋಲು, ಅದನ್ನ ನಾವು ಹೋಲಿಸುವುದಾದ್ರೆ ದೇವರು ನಮ್ಮ ರಕ್ಷಕನಾಗಿದ್ದಾನೆ. ಆತನು ಸುಮ್ಮನೆ ನಮ್ಮನ್ನ ಬಿಟ್ಟು ಬಿಡುವುದಿಲ್ಲ. ದೇವರು ನಮ್ಮ ರಕ್ಷಕನಾಗಿರುವುದರಿಂದ ದಾವೀದನಿಗೆ ಭಯ ಪಡಲಿಲ್ಲ. ದಾವೀದನು ಹೆದರ್ಕೊಳ್ಳಿಲ್ಲ. ದಾವೀದನು ಧೈರ್ಯದಿಂದ ಆತನು ಮುನ್ನಡೆದನು. ಒಂದು ದಿನ ಆಯ್ತು, ಒಂದು ತಿಂಗಳಾಯ್ತು, ಒಂದು ವರ್ಷ ಆಯ್ತು. ಕಾರ್ಗತ್ತಲೆ ಕಣಿವೆ ನಡೀತಾನೆ ಇದ್ದಾನೆ, ಪ್ರತಿದಿನ ನಡೀತಾ ಇದ್ದಾನೆ. ವಾಕ್ಯ ತಿಳಿಸ್ತದೆ, ಜನರು ಅವನನ್ನು ಬಂದು ಸೇರ್ಕೊಂಡ್ರು. ಸೌಲನು ತೀರಿ ಹೋದ್ನು. ಒಂದು ದಿನ ದೇವರು ಅವನನ್ನ ಆ ಸ್ಥಿತಿಯಿಂದ ತೆಗೆದು ಇಸ್ರಾಯೇಲರ ರಾಜನನ್ನಾಗಿ ನೇಮಿಸಿದ್ನು. ಹಾಲೆಲೂಯಾ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಪ್ರಿಯರೇ, ಭೂಮಿ ಆಕಾಶಗಳು ಅಳಿದು ಹೋಗ್ಬೋದು, ಆದ್ರೆ ಆತನ ವಾಗ್ದಾನವು ನಮ್ಮ ಜೀವನದಲ್ಲಿ ಅದು ನೆರವೇರದೆ ಇರುವುದೇ ಇಲ್ಲ ಅಂತ ವಾಕ್ಯ ತಿಳಿಸುವಂತದ್ದಾಗಿದೆ. ಹಾಲೆಲೂಯಾ. ಆದುದರಿಂದ ನಾವು ಇವತ್ತು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡಿಬಹುದು, ಅಥವಾ ನಾವು ನಡೀತಾ ಇರ್ಬೋದು, ಅಥವಾ ನಮ್ಮ ಜೀವಿತ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಹೋಗ್ಬೋದು. ಆದರೂ ದೇವರು ನಮ್ಮ ಹತ್ತಿರ ಇರ್ತಾನೆ. ದೇವರು ನಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಮುಂದೆ ನಡೆಯೋಣ. ಪ್ರಿಯರೇ, ದೇವರು ಕಾರ್ಗತ್ತಲೆ ಕಣಿವೆಯಲ್ಲಿ ನಾವು ನಡೆಯುವಾಗಲೂ ಆತನು ನಮ್ಮ ಹಿತ ಚಿಂತಕನು. ಹಾಲೆಲೂಯಾ. ಏನಾಯ್ತು ಅಂದ್ರೆ, ಒಂದು ಸಾರಿ ಇಸ್ರಾಯೇಲ್ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂತು. ಐಗುಪ್ತ ದೇಶದಲ್ಲಿ ಏನಪ್ಪಾ ಅಂದ್ರೆ, ಇಸ್ರಾಯೇಲರು ಗುಲಾಮರಾಗಿದ್ದಾಗ ಇಸ್ರಾಯೇಲರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿದ್ದಂತ ಅರಸನು, ಐಗುಪ್ತ ದೇಶದ ಅರಸನಾದ ಫರೋಹನು ಇಸ್ರಾಯೇಲರ ಎಲ್ಲ ಗಂಡು ಮಕ್ಕಳನ್ನ ಕೊಂದು ಅದು ನೈಲ್ ನದಿಗೆ ಹಾಕಿ ಅಂತ ಅಪ್ಪಣೆ ಕೊಟ್ಬಿಟ್ಟು, ಇಸ್ರಾಯೇಲರ ಎಲ್ಲ ಗಂಡು ಮಕ್ಕಳನ್ನ ಎಲ್ಲಿಗೆ ಹಾಕ್ತಾ ಇದ್ದಾರೆ? ನೈಲ್ ನದಿಗೆ ಹಾಕ್ತಾ ಇದ್ರು. ನೈಲ್ ನದಿ ತುಂಬಾ ಫೇಮಸ್ ಏನಕ್ಕಪ್ಪ ಅಂದ್ರೆ ಮೊಸಳೆಗಳಿಗೆ. ನೈಲ್ ನದಿಯಲ್ಲಿ ಭಯಂಕರ ದೊಡ್ಡ ದೊಡ್ಡ ಮೊಸಳೆಗಳಿದೆ. ಸೊ ಈ ಮೊಸಳೆಗಳು ಚಿಕ್ಕ ಮಕ್ಕಳ ರಕ್ತವನ್ನ, ಮಾಂಸವನ್ನು ತಿಂದಿರಬಹುದು. ಯಾಕಂದ್ರೆ ಎಲ್ಲ ಹೋಗಿ ಎಸಿತಾ ಇದ್ದಾರೆ. ಅದಕ್ಕೆ ಮನುಷ್ಯನ ರಕ್ತ ರುಚಿಯಾಗಿತ್ತು. ಇಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ತಂದೆ ತಾಯಿಗಳು ಒಂದು ಮಗುವನ್ನ ಬುಟ್ಟಿಯ ಮೇಲೆ ಇಟ್ಟು ನೈಲ್ ನದಿಯಲ್ಲಿ ಬಿಟ್ಬಿಟ್ರು. ಅವನ ಹೆಸರೇನು? ಮೋಶೆ. ನೈಲ್ ನದಿಯಲ್ಲಿ ತೇಳ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿರುವಂತ ಎಲ್ಲ ಮೊಸಳೆಗಳಿದೆ. ಮಗು ಹತ್ತಿರ್ಬೋದು, ಮಗುವಿನ ವಾಸನೆ ಕಂಡಿರ್ಬೋದು. ಆದ್ರೂ ಸಹ ನಾವು ನೈಲ್ ನದಿಗೆ ಎಸೆಯಲ್ಪಟ್ಟರು. ದೇವರು ನಮ್ಮ ಹಿತ ಚಿಂತಕನಾಗಿದ್ದಾನೆ. ಹಾಲೆಲೂಯಾ. ಸ್ವಾಮಿ ವಾಕ್ಯ ತಿಳಿಸಿದ ಕೀರ್ತನೆ 27:10 ತಂದೆ ತಾಯಿಗಳು ನನ್ನನ್ನ ಕೈ ಬಿಟ್ರು, ಯೆಹೋವನು ನನ್ನ ಜೊತೆಗಾರನಾಗಿದ್ದು ಆತನು
ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಮೋಶೆ ತಂದೆ ತಾಯಿಗಳಿಗೆ ಇನ್ನೇನು ದಾರಿ ಇಲ್ಲ, ಮಗನನ್ನ ಕೈ ಬಿಡ್ಲೇಬೇಕಾಯ್ತು. ಯಾಕಂದ್ರೆ ಮಗನನ್ನ ಇಲ್ಲ ಅಂದ್ರೆ ಸಾಯಿಸ್ತಾ ಇದ್ರು. ಏನೋ ಇನ್ನೇನು ದಾರಿ ಇಲ್ಲ ಅಂತ ಹೇಳಿ ಮಗುವನ್ನ ತಕೊಂಡೋಗಿ ನೈಲ್ ನದಿಗೆ ಬಿಟ್ಬಿಟ್ರು. ಮೊಸಳೆಗಳು ಕಾಯ್ತಾ ಇದ್ವು. ಆದ್ರೆ ದೇವರು ಮೋಶೆಯ ಹಿತಚಿಂತಕನಾಗಿದ್ದರಿಂದ ಆ ಎಲ್ಲ ಮೊಸಳೆಗಳ ಬಾಯನ್ನ ಕಟ್ಟಿ ಆ ಮಗುವನ್ನ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ರಾಜಕುಮಾರಿಯ ಕೈಗೆ ಆತನು ಒಪ್ಪಿಸಿದ್ನು. ಹಲ್ಲೆಲೂಯಾ. ಇವತ್ತು ನಾವು ಸಹ ಎಲ್ಲೇ ಎಸೆಯಲ್ಪಟ್ಟವರಾಗಿರ್ಬೋದು, ನಮ್ಮ ಜೀವಿತವನ್ನ ಜನರು ಎಸೆಯುವ ಹಾಗೆ ಕಡೆಯದಾಗಿ ಅವರು ಒಂದು ಕಡೆಯವರಾಗಿ ನಮ್ಮನ್ನ ದೃಷ್ಟಿಸ್ತಾ ಇರ್ಬೋದು. ಆದ್ರೆ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸುತ್ತಲೂ ಯಾವ ಮೊಸಳೆಗಳಿದ್ರು ಸಹ, ನಮ್ಮ ಸುತ್ತಲೂ ಎಷ್ಟೇ ಶತ್ರುಗಳಿದ್ರು ಸಹ, ನಮ್ಮನ್ನ ತುಳಿಯಲಿಕ್ಕೆ, ನಮ್ಮನ್ನ ಕೆಡಿಸ್ಲಿಕ್ಕೆ, ನಮ್ಮನ್ನ ಅವರು ಜಜ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಸಹ, ನಮ್ಮ ದೇವರು ನಮ್ಮ ಹಿತಚಿಂತಕನಾಗಿರೋದ್ರಿಂದ, ನಮ್ಮ ದೇವರು ನಮ್ಮ ಹಿತೈಷಿ ಆಗಿರೋದ್ರಿಂದ ಆ ಎಲ್ಲ ಅಪಾಯಗಳಿಂದ ನಮ್ಮನ್ನ ಬಿಡಿಸಿ ಸುರಕ್ಷಿತವಾಗಿ ಆತನು ದಡವನ್ನ ಸೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರು ನಿಜವಾಗ್ಲೂ ನಮ್ಮ ಹಿತಚಿಂತಕನು ಪ್ರಿಯರೇ. ನಾವು ಭಯ ಪಡೋದು ಬೇಡ. ಕೀರ್ತನೆ 91:4 ಸಿಕ್ಕಿದವರು ಓದಿ. ಕೀರ್ತನೆ 91:4. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹುದುಗಿಸುವನು. ಹಲ್ಲೆಲೂಯಾ. ಸ್ವಾಮಿ ವಾಕ್ಯ ತಿಳಿಸ್ತದೆ, ಆತನು ಏನ್ ಮಾಡ್ತಾನೆ? ನಿನ್ನನ್ನ ತನ್ನ ರೆಕ್ಕೆಗಳ ಮರೆಯಲ್ಲಿ ನಿನ್ನನ್ನ ಹುದುಗಿಸುವಂತ ದೇವರಾಗಿದ್ದಾನೆ. ಆತನು ಯಾವಾಗ ನಿನ್ನನ್ನ ತನ್ನ ರೆಕ್ಕೆಯ ಮರೆಯಲ್ಲಿ ಹುದುಗಿಸ್ತಾನೋ, ಯಾವ ಸೈತಾನನ ಕಣ್ಣಿಗೂ ಸಹ ನೀನು ಬೀಳದ ಹಾಗೆ, ಯಾವ ಶತ್ರುಗಳ ಕಣ್ಣಿಗೂ ಸಹ ನೀನು ಬೀಳದ ಹಾಗೆ, ಯಾವ ಬಾಣವು ಸಹ ನಿನಗೆ ತಾಕದ ಹಾಗೆ ದೇವರು ನಿನ್ನನ್ನ ರೆಕ್ಕೆಗಳಲ್ಲಿ ಹುದುಗಿಸಿ ಆತನು ಕಾಪಾಡುವಂತವನಾಗಿದ್ದಾನೆ. ಆತನ ಪಕ್ಕಗಳ ಮರೆಯನ್ನ ನೀನು ಆಶ್ರಯಿಸಿಕೊಳ್ಳುವಂತವನಾಗಿದ್ದೀಯಾ. ಹಲ್ಲೆಲೂಯಾ. ಸರ್ವಶಕ್ತನನ್ನ ಆಶ್ರಯಿಸಿಕೊಂಡವರು ಅವರು ಸುರಕ್ಷಿತರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯರ ಹಾಗೆ ಆತನು ನಮ್ಮ ಕೇಡನ್ನ ಬಯಸುವುದಿಲ್ಲ. ಮನುಷ್ಯರ ಹಾಗೆ ನಮ್ಮನ್ನ ತಳ್ಳಿ ಬಿಡುವುದಿಲ್ಲ. ಮನುಷ್ಯರು ಇವತ್ತು ಒಳ್ಳೆಯವರಾಗಿರ್ತಾರೆ, ನಾಳೆ ಕೆಟ್ಟವರಾಗ್ತಾರೆ. ಮನುಷ್ಯರು ನಾವು ಒಳ್ಳೆಯವರಾಗಿದ್ರೆ ಅವರು ಸಹ ಒಳ್ಳೆಯವರಾಗಿರ್ತಾರೆ. ಅವರ ಜೀವನ ಬದಲಾಗ್ತಾ ಇದ್ದಂಗೆ ಅವರು ಸಹ ಬದಲಾಗ್ತಾರೆ. ಅವರ ಸ್ಟೇಟಸ್ ಬದಲಾಗ್ತಾ ಇದ್ದಂಗೆ ಅವರು ಸಹ ಬದಲಾಗ್ತಾರೆ. ಆದ್ರೆ ದೇವರ ವಾಕ್ಯ ಹೀಗೆ ತಿಳಿಸದೆ, ನಮ್ಮ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ಸದಾ ಕಾಲವು ಹಾಗೇ ಇರುವಂತ ದೇವರು. ಹಲ್ಲೆಲೂಯಾ. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಯೆಶಾಯ 43:19 ಹೀಗೆ ತಿಳಿಸ್ತದೆ, ನಾನು ಅರಣ್ಯದಲ್ಲಿ ಮಾರ್ಗಗಳನ್ನ ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸ್ತೇನೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಅರಣ್ಯ ಇರ್ಬೋದು, ಎಷ್ಟೇ ಅಂಧಕಾರ ಇರ್ಬೋದು, ಆದ್ರೆ ಇದು ನಿಮಗೆ ತಿಳಿದಿರಲಿ, ನಾನು ನಿಮ್ಮ ಹಿತೈಷಿ ಆಗಿರೋದ್ರಿಂದ ಅರಣ್ಯದಲ್ಲಿ ಮಾರ್ಗವನ್ನ ಸಿದ್ಧಪಡಿಸ್ತೇನೆ. ನಿಮ್ಗೆ ಮಾರ್ಗ ತೋಚದೇ ಇರ್ಬೋದು. ಸ್ವಾಮಿ, ಇನ್ನೇನಪ್ಪ ದಾರಿ, ಇನ್ಯಾರು ನನಗೆ ರಕ್ಷಣೆ, ಇನ್ನೇನು ನನ್ನ ಜೀವನ ಅಂತ ನೀವು ಯೋಚಿಸ್ತಾ ಇರ್ಬೋದು. ಸ್ವಾಮಿ ವಾಕ್ಯ ತಿಳಿಸ್ತದೆ, ಅಡವಿಯಲ್ಲಿ, ಅರಣ್ಯದಲ್ಲಿ ಮಾರ್ಗವನ್ನ ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವಂತವನಾಗಿದ್ದೇನೆ. ಯಾಕಂದರೆ ನಾನು ನಿಮ್ಮೆಲ್ಲರ ಹಿತ ಚಿಂತಕನಾಗಿದ್ದೇನೆ. ಹಲ್ಲೆಲೂಯಾ. ನಾವು ದೇವರನ್ನ ಆತ್ಕೊಂಡು ಜೀವಿಸೋಣ ಪ್ರಿಯರೇ. ವಾಕ್ಯ ತಿಳಿಸದೆ, ಯೋಸೇಫನನ್ನ ಆತನ ಅಣ್ಣಂದಿರು ಒಂದು ದಾಸನಾಗಿ ಮಾರ್ಬಿಟ್ರು, ಒಬ್ಬ ಗುಲಾಮನಾಗಿ ಮಾರಲ್ಪಟ್ಟನು. ಆ ದಿನದಲ್ಲಿ ಗುಲಾಮರ ಜೀವಿತ ಬಹಳ ಬಹಳ ಕಠಿಣವಾಗಿತ್ತು. ಅವರಿಗೆ ಊಟ ಸಿಗ್ತಾ ಇರಲಿಲ್ಲ, ನಿದ್ದೆ ಸಿಗ್ತಾ ಇರಲಿಲ್ಲ, ಬಟ್ಟೆ ಸಿಗ್ತಾ ಇರಲಿಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ಯೋಸೇಫನು ಜೀವಿಸಬೇಕಾಯಿತು. ಅಷ್ಟಲ್ಲದೆ ಅವನು ಮಾಡದ ತಪ್ಪಿಗೆ ಅವನನ್ನ ಸೆರೆಮನೆಯೊಳಗಡೆ ನೂಕಿಬಿಟ್ರು. ಇಂಥ ಒಂದು ಸನ್ನಿವೇಶದಲ್ಲಿ ಯೋಸೇಫನು ಆತನು ನಂಬಿಕೆ ಕೆಡಲಿಲ್ಲ ಪ್ರಿಯರೇ. ಅವನ ನಿರೀಕ್ಷೆ ಬಿಟ್ಕೊಡ್ಲಿಲ್ಲ. ಅವನು ನಂಬಿಗಸ್ತನಾಗಿ ಸೆರೆಮನೆಯಲ್ಲಿ ಜೀವಿಸ್ತಾ ಇದ್ನು. ಅವನು ನಿರೀಕ್ಷೆ ಉಳ್ಳವನಾಗಿ ಜೀವಿಸ್ತಾ ಇದ್ನು.
ಯಾಕೆಂದ್ರೆ ಅವನು ಅರ್ಥಕೊಂಡಿದ್ನು, ನನ್ನ ದೇವರು ಆತನು ನನ್ನ ಹಿತ ಚಿಂತಕನಾಗಿದ್ದಾನೆ. ಇವತ್ತು ನಾವು ಸೆರೆಮನೆಯಲ್ಲಿ ಇರ್ಬೋದು. ನಮ್ಮ ಜೀವಿತದಲ್ಲಿ ನಾವು ಅನೇಕವಾದಂತ ಒಂದು ಸನ್ನಿವೇಶಗಳನ್ನು ಎದುರಿಸ್ತಾ ಇರ್ಬೋದು, ಬಂಧನಗಳಿಂದ ಕಟ್ಟಲ್ಪಟ್ಟಿರ್ಬೋದು, ನಮಗೆ ಏನು ಮಾಡಕ್ಕಾಗದಿರುವಂತ ಸ್ಥಿತಿಯಲ್ಲಿ ನಾವಿರ್ಬೋದು. ಆದ್ರೆ ಇದನ್ನ ನೆನೆಸೋಣ, ಅಂತ ಸ್ಥಿತಿಯಲ್ಲಿರುವಾಗಲೂ ಸಹ ನಾವು ನಂಬಿಕೆಯನ್ನ ಕಳಕೊಳ್ಳುವುದು ಬೇಡ. ಅಂತ ಸ್ಥಿತಿಯಲ್ಲಿರುವಾಗಲೂ ಸಹ ನಮ್ಮ ನಿರೀಕ್ಷೆಯನ್ನ ಬಿಟ್ಟು ಕೊಡುವುದು ಬೇಡ. ಯಾಕಂದ್ರೆ ಸ್ವಾಮಿ ವಾಕ್ಯ ತಿಳಿಸ್ತಾ ಇದೆ, ಕರ್ತನು ನಮ್ಮ ಹಿತ ಚಿಂತಕನು. ಹಾಲೆಲೂಯಾ. ಒಂದು ಸಾರಿ ಪೌಲ ಸೀಲರು ಅವರು ಸೆರೆಮನೆಗೆ ಹಾಕಲ್ಪಟ್ಟರು. ಚೆನ್ನಾಗಿ ಒಡೆದು, ರಕ್ತ ಬರುವ ಹಾಗೆ ಒಡೆದು ಅವರನ್ನ ಸೆರೆಮನೆಗೆ ಹಾಕಿದ್ರು. ಅವರು ಸೆರೆಮನೆಯಲ್ಲಿ ವಾಕ್ಯ ತಿಳಿಸ್ತದೆ, ಸ್ತುತಿ ಪದಗಳನ್ನ ಆಡ್ತಾ ಇದ್ದಾಗ ಮಹಾ ಭೂಕಂಪ ಉಂಟಾಗಿ ಸೆರೆಮನೆಯ ಅಸ್ಥಿವಾರಗಳು ಕದಲಿ ಕದಗಳೆಲ್ಲ ತೆರೆಯಲ್ಪಟ್ಟವು. ಹಾಲೆಲೂಯಾ. ಇವತ್ತು ನಮ್ಮ ದೇವರು ನಮ್ಮ ಹಿತಕ್ಕಾಗಿ ನಮ್ಮ ಸೆರೆಮನೆಯ ಅಸ್ಥಿವಾರಗಳನ್ನ ಆತನು ಕದಲಿಸಿಕ್ಕಿದ್ದಾನೆ ಪ್ರಿಯರೇ. ನಮ್ಮ ಕದಗಳನ್ನ ಆತನು ತೆರೆದು ನಮಗಿರುವಂತ ಕೋಳಗಳನ್ನ ಆತನು ತೆಗೆದು ನಮ್ಮನ್ನ ಉನ್ನತಿಗೆ ತರಲಿಕ್ಕೆ ಆತನು ಜಗದ ಉತ್ಪತ್ತಿಗೆ ಮೊದಲೇ ನಮ್ಮನ್ನ ಎಲ್ಲರನ್ನ ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಸ್ವರಕ್ತದ ಮೂಲಕ ಆತನು ಶುದ್ಧ ಮಾಡಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ಆತನು ನಮ್ಮ ಹಿತ ಚಿಂತಕನಾಗಿದ್ದಾನೆ. ದೇವರು ನಮ್ಮನ್ನ ಬಿಡಿಸ್ಲಿಕ್ಕೆ ಆತನು ಅದ್ಭುತ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾನೆ. ನಾವು ನಂಬಿಗಸ್ತರಾಗಿರೋಣ. ಆತನು ಎಂದಿಗೂ ನಮ್ಮನ್ನ ಕೈ ಬಿಡುವುದಿಲ್ಲ, ಎಂದಿಗೂ ನಮ್ಮನ್ನ ತೊರೆಯುವುದಿಲ್ಲ. ಇನ್ನು ಅನೇಕ ಅಂಶಗಳಿದೆ. ಕೊನೆಯದಾಗಿ ನಾವು ನೋಡೋಣ, ಶದ್ರಕ್ ಮೇಷಕ ಅಬೇದ್ನೆಗೋ ಅವರು ತಮ್ಮ ನಂಬಿಕೆಯ ದೆಸೆಯಿಂದ, ದೇವರ ಮೇಲೆ ಇಟ್ಟಿದಂತ ನಂಬಿಕೆಗಾಗಿ ಅವರನ್ನ ರಾಜನು ಅವರ ಕೈಗಳನ್ನ ಕಟ್ಟಿ ಬೆಂಕಿ ಒಳಗಡೆ ಎಸೆದ್ಬಿಟ್ನು. ಇವತ್ತು ನಾವು ಬೆಂಕಿಯ ಒಂದು ಸನ್ನಿವೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರತಿದಿನ ಆ ಉರಿಯುವಂತ ಒಂದು ಸನ್ನಿವೇಶ, ಪ್ರತಿದಿನ ನಮ್ಮ ಜೀವನದಲ್ಲಿ ಆ ಬೆಂಕಿಯ ಧಗೆ, ಆ ಕಷ್ಟಗಳನ್ನ ನಾವು ಎದುರಿಸ್ತಾ ಇದ್ದೇವೋ. ಡೋಂಟ್ ವರಿ, ನೀವು ಚಿಂತೆ ಮಾಡಬೇಡ್ರಿ. ಅಂತ ಸಮಯದಲ್ಲೂ ಸಹ ದೇವರು ನಮ್ಮ ಹಿತ ಚಿಂತಕನಾಗಿದ್ದಾನೆ. ಹಾಲೆಲೂಯಾ. ವಾಕ್ಯ ಹೀಗೆ ತಿಳಿಸುವಂತದ್ದಾಗಿದೆ, ಯಾವಾಗ ಅವರು ಬೆಂಕಿ ಒಳಗಡೆ ಬಿದ್ರೋ, ಪರಾತ್ಪರನಾದ ದೇವರು ಪರಲೋಕದ ಐಶ್ವರ್ಯವನ್ನ ಬಿಟ್ಟು ಅವರ ಮಧ್ಯದಲ್ಲಿ ಬಂದು ಬೆಂಕಿಯೊಳಗಡೆ ಅವರ ಜೊತೆ ಆತನು ತಿರುಗಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಅವರ ಕಟ್ಟುಗಳು ಮಾತ್ರ ಬಿಚ್ಚಲ್ಪಡ್ತು, ಅವರ ಕೂದಲುಗಳು ಸಹ ಸುಟ್ಟು ಹೋಗದ ಹಾಗೆ ಮಹಾದೇವರು ಅವರನ್ನ ರಕ್ಷಿಸಿ ಕಾಪಾಡಿ ಅವರ ನಾಮವನ್ನ ಇಡೀ ಬಾಬಿಲೋನ್ ದೇಶದಲ್ಲಿ ಎಲ್ಲ ರಾಜರ ನಡುವೆ, ಎಲ್ಲ ಅಧಿಕಾರಿಗಳ ನಡುವೆ ಆತನು ಮೇಲಕ್ಕೆ ತಂದು ಸ್ಥಿರಪಡಿಸಿದನು. ಹಾಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಬೆಂಕಿಯ ಒಂದು ಧಗೆ ಇದೆಯೋ, ಇವತ್ತು ನಮ್ಮ ಜೀವಿತದಲ್ಲಿ ಆ ಕಷ್ಟದ ಅನುಭವವನ್ನು ನಾವು ಹಾದು ಹೋಗ್ತಾ ಇದ್ದೇವೋ, ಆದ್ರೂ ಸಹ ನಾವು ನಂಬಿಗಸ್ತರಾಗಿರೋಣ. ಆದ್ರೂ ಸಹ ನಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಮೇಲಿರ್ಲಿ. ಆದ್ರೂ ಸಹ ನಾವು ನಮ್ಮ ದಾರಿಯನ್ನ ಅಡ್ಡಕ್ಕೆ ಹೋಗದೆ ಅಥವಾ ಕ್ರಿಸ್ತನ ಮಾರ್ಗವನ್ನ ತಪ್ಪಿ ಹೋಗದೆ ಆತನನ್ನೇ ನಾವು ಹಿಂಬಾಲಿಸೋಣ. ಯಾಕಂದ್ರೆ ಆ ಬೆಂಕಿಯ ಸನ್ನಿವೇಶದಲ್ಲಿ ಸಹ ಪರಾತ್ಪರನಾದ ದೇವರು ನಮ್ಮ ಜೊತೆ ಬಂದು ನಮ್ಮ ನಾಮವನ್ನ ಮೇಲೆ ತೆಗೆಲಿಕ್ಕಿದ್ದಾನೆ. ಯಾಕೆಂದರೆ ಆತನು ನಮ್ಮ ಹಿತ ಚಿಂತಕನು. ಹಾಲೆಲೂಯಾ. ಆತನು ನಮ್ಮ ಹಿತ ಚಿಂತಕನಾಗಿದ್ದಾನೆ ಬೇರೆ. ಕೊನೆಯದಾಗಿ ನಾವು ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಫಾರ್ ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫಾರ್ ಯು. ದೇವರು ಹೀಗೆ ನಮಗೆ ಹೇಳ್ತಾ ಇದ್ದಾನೆ, ದೇವರು ಹೀಗೆ ಘೋಷಿಸ್ತಾ ಇದ್ದಾರೆ, ನಿನಗಾಗಿ ಮಾಡಿದ ಯೋಜನೆಗಳನ್ನು ನಾನೇ ಬಲ್ಲೆ. ಹಾಲೆಲೂಯಾ. ನಾವು ನಮಗಾಗಿ ಯೋಚನೆ ಮಾಡ್ತೀವಲ್ವಾ? ನಾವು ನಮ್ಮ ಮಕ್ಕಳಿಗಾಗಿ ಯೋಚನೆ ಮಾಡ್ತೀವಿ. ನಾವು ನಮ್ಮ ಮುಂದಿನ ಜೀವಿತಕ್ಕಾಗಿ ಯೋಚನೆ ಮಾಡ್ತೇವೆ. ಆದ್ರೆ ನಮ್ಮ ಯೋಜನೆಗಿಂತ ಇನ್ನೊಬ್ಬರು ನಮಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಯಾರು? ಭೂಮಿ ಆಕಾಶಗಳನ್ನ
ಉಂಟು ಮಾಡಿದಂತ ದೇವರು. ಹಾಲೆಲೂಯ. ಆತನು ಹೇಳ್ತಾ ಇದ್ದಾನೆ, ದೇವರು ಹೀಗೆ ಘೋಷಿಸ್ತಾ ಇದ್ದಾರೆ, ನಿನಗಾಗಿ ಮಾಡಿದ ಯೋಜನೆಗಳನ್ನ ನಾನೇ ಬಲ್ಲೆ. ಪ್ರತಿದಿನ ಈ ಮಗಳ ಬಗ್ಗೆ ನಾನು ಯೋಚನೆ ಮಾಡಬೇಕು, ನನ್ನ ಮಗನ ಬಗ್ಗೆ ಯೋಚನೆ ಮಾಡಬೇಕು, ಆಕೆ ಕಷ್ಟದಲ್ಲಿದ್ದಾಳೆ, ಆಕೆನ ಮೇಲೆತ್ತಲಿಕ್ಕೆ ನಾನು ಯೋಚನೆ ಮಾಡ್ತೀನಿ. ಆಕೆ ಕಣ್ಣೀರನ್ನ ಸುರಿಸ್ತಾ ಇದ್ದಾಳೆ, ಆಕೆನ ಮೇಲೆತ್ತಲಿಕ್ಕೆ ನಾನು ಯೋಚನೆ ಮಾಡ್ತೇನೆ. ಪ್ರತಿದಿನ ನನಗಾಗಿ ನಮಗಾಗಿ ಚಿಂತಿಸಿ ನಮ್ಮ ಜೀವಿತವನ್ನ ರೂಪಿಸ್ಲಿಕ್ಕೆ ಯೋಜನೆ ಮಾಡುವಂತ ದೇವರು ನಮ್ಮ ಮಹಾದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ನಮ್ಮ ಜೀವಿತ ಹೀಗಾಯ್ತಲ್ಲ ಅಂತ ನೀವು ಚಿಂತಿಸುವುದು ಬೇಡ. ನಮ್ಮ ಜೀವಿತ ಕೆಟ್ಟು ಹೋಯ್ತಲ್ಲ ಅಂತ ಚಿಂತಿಸುವುದು ಬೇಡ. ಇಷ್ಟು ವರ್ಷಗಳು ನಾವು ಹಾಳು ಮಾಡ್ಕೊಂಡವಲ್ಲ ಅಂತ ಚಿಂತಿಸುವುದು ಬೇಡ. ನನಗಾಗಿ ನಮಗಾಗಿ ಯೋಚನೆ ಮಾಡ್ಲಿಕ್ಕೆ ಆತನು ಸದಾ ಸಿದ್ಧನಾಗಿದ್ದು, ಮಗನೇ ಮಗಳೇ ಭಯ ಪಡಬೇಡ, ನಿನಗಾಗಿ ಮಾಡಿರುವಂತ ಯೋಜನೆಗಳನ್ನ ನಾನು ಬಲ್ಲಾತನಾಗಿದ್ದೇನೆ, ನಾನು ಯೋಜನೆ ಮಾಡ್ತಾ ಇದ್ದೇನೆ. ಐ ಆಮ್ ಥಿಂಕಿಂಗ್ ಅಬೌಟ್ ಯು, ಐ ಆಮ್ ವರಿಂಗ್ ಅಬೌಟ್ ಯು. ನಾನು ನಿನಗಾಗಿ ಚಿಂತಿಸ್ತಾ ಇದ್ದೇನೆ, ನಾನು ನಿನಗಾಗಿ ಮಾರ್ಗವನ್ನ ಸಿದ್ಧ ಮಾಡ್ತಾ ಇದ್ದೇನೆ. ಪ್ಲಾನ್ಸ್ ಟು ಪ್ರಾಸ್ಪರ್ ಯು ಅಂಡ್ ನಾಟ್ ಟು ಹಾರ್ಮ್ ಯು. ಆ ಯೋಜನೆಗಳು ಹೇಗಿದೆ? ನಿನ್ನನ್ನು ನಾಶಪಡಿಸುವ ಯೋಜನೆಗಳಲ್ಲ, ಬದಲಾಗಿ ನಿನ್ನನ್ನ ಉನ್ನತಿಗೆ ತರುವಂತ ಯೋಜನೆ. ಹಾಲೆಲೂಯ. ನನ್ನ ಸ್ವಾಮಿ, ನಮ್ಮ ಸ್ವಾಮಿ ಎಂತ ಯೋಜನೆಯನ್ನ ಮಾಡಿದ್ದಾನೆ ನಮಗಾಗಿ? ನಾಶಪಡಿಸ್ಲಿಕ್ಕೆ ಆತನ ಯೋಚನೆ ಮಾಡಲ್ಲ, ನಮ್ಮನ್ನ ಬೀಳಿಸ್ಬಿಡ್ಲಿಕ್ಕೆ ಯೋಚನೆ ಮಾಡಲ್ಲ. ನನ್ನನ್ನ ಮರೆತು ಹೋದೆ ಅಲ್ವಾ ನೀನು ಲೋಕಕ್ಕೆ? ನನಗೆ ವಿರುದ್ಧವಾಗಿ ಪಾಪ ಮಾಡದೆ ಅಲ್ವಾ ನೀನು? ನನ್ನನ್ನ ನೋಯಿಸ್ದೆ ಅಲ್ವಾ? ನಿನಗೆ ಕೇಡಾಗ್ಲಿ ಅಂತ ಯೋಚನೆ ಮಾಡ್ತೀನಿ ಅಂತ ದೇವರು ಎಂದಿಗೂ ಆತನ ಹೃದಯದಲ್ಲಿ ನೆನೆಸಲಿಲ್ಲ ಪ್ರಿಯರೇ. ಸ್ವಾಮಿ ಹೇಳ್ತಾ ಇದ್ದ, ನೀನ್ ಎಷ್ಟೇ ಕಠಿಣ ಹೃದಯ ಉಳ್ಳವನಾಗಿ, ನೀನೆಷ್ಟೇ ನನ್ನನ್ನ ನೋಯಿಸಿರು, ನೀನೆಷ್ಟೇ ಪಾಪ ಮಾಡಿ ನನಗೆ ದುಃಖವನ್ನ ತಂದಿದ್ರು ಸಹ, ನಿನ್ನನ್ನ ನಾಶಪಡಿಸುವ ಯೋಜನೆಯನ್ನ ನಾನೆಂದಿಗೂ ಮಾಡಲ್ಲ. ಹಾಲೆಲೂಯ. ಬದಲಾಗಿ ನಿನ್ನನ್ನ ಉನ್ನತಿಗೆ ತರುವಂತ ಯೋಜನೆಗಳನ್ನ ನಾನು ಮಾಡಿ ನನ್ನ ಕೈಗಳಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೇನೆ. ಹಾಲೆಲೂಯ. ನಾವು ಆತನ ಸ್ವರಕ್ಕೆ ಕಿವಿಗೊಂಡು ನಡೆದ್ರೆ, ನಾವು ಆತನ ಹಿಂಬಾಲಕರಾಗಿದ್ರೆ, ಆ ಯೋಜನೆಗಳು ನಮ್ಮ ಜೀವನದಲ್ಲಿ ಆತನು ನೆರವೇರಿಸಲಿಕ್ಕಿದ್ದಾನೆ ಪ್ರಿಯರೇ. ಹಾಲೆಲೂಯ. ನಾಶ ಮಾಡುವ ಯೋಜನೆ ಅಲ್ಲ, ಬದಲಾಗಿ ನಿನ್ನನ್ನ ಉನ್ನತಿಗೆ ತರುವ ಯೋಜನೆಗಳೇ. ಪ್ಲಾನ್ಸ್ ಟು ಗಿವ್ ಯು ಹೋಪ್ ಅಂಡ್ ಫ್ಯೂಚರ್. ನಿನಗೆ ನಿರೀಕ್ಷೆಯನ್ನ, ಮುಂದಿನ ಜೀವಿತವನ್ನ ರೂಪಿಸುವಂತ ಯೋಜನೆಗಳಾಗಿವೆ. ಹಾಲೆಲೂಯ. ಆ ಯೋಜನೆಗಳು ಏನಾಗಿದೆ? ಒಂದು ನಿರೀಕ್ಷೆಯನ್ನ ಕೊಡುವಂತ ಯೋಜನೆ, ನಿನ್ನ ಜೀವಿತವನ್ನ ರೂಪಿಸುವಂತ ಯೋಜನೆ, ನಿನ್ನನ್ನ ಬಿದ್ದಿರುವಂತ ಸ್ಥಳದಿಂದ ಮೇಲೆತ್ತಿ ನಿನ್ನ ತಲೆಗೆ ಕಿರೀಟವನ್ನ, ತೈಲವನ್ನ ಹಚ್ಚುವಂತ ಯೋಜನೆ, ವೈರಿಗಳ ಮುಂದೆ ನಿನಗೆ ಔತಣವನ್ನ ಸಿದ್ಧಪಡಿಸುವಂತ ಯೋಜನೆ, ಪರಲೋಕದಲ್ಲಿ ಮಾನ ಪ್ರಭಾವ ಗೌರವವನ್ನ ನನಗಾಗಿ ನಮಗಾಗಿ ಕೊಡುವಂತ ಯೋಜನೆ, ದೇವ ಜನರೆಲ್ಲರ ಮುಂದೆ ಮಹಾ ಬಿರುದನ್ನ ಆತನನ್ನ ನಂಬಿದಂತ ಮಕ್ಕಳಿಗೆ, ಆತನನ್ನ ಅನುಸರಿಸಿದಂತ ಆತನ ಮಕ್ಕಳಿಗೆ ಕೊಡುವಂತ ಯೋಜನೆ. ಸದಾ ಕಾಲವು ಆತನ ಜೊತೆ ನಾವು ನಡೆಕೊಂಡು ಪರಲೋಕದಲ್ಲಿ ಆ ಸಂತೋಷವನ್ನ, ಆ ಸಂಭ್ರಮವನ್ನ ಅನುಭವಿಸುವಂತ ಯೋಜನೆಯನ್ನ ದೇವರು ನನಗಾಗಿ ನಮಗಾಗಿ ಜಗದ ಉತ್ಪತ್ತಿಗೆ ಮೊದಲೇ ಆತನು ಮಾಡಿಕೊಂಡು, ನಿಷ್ಕರ್ಷೆ ಮಾಡಿಕೊಂಡು ಆತನು ಇಟ್ಟಿದ್ದಾನೆ ಪ್ರಿಯರೇ. ಯಾಕೆಂದರೆ ಆತನು ನಮ್ಮ ಹಿತ ಚಿಂತಕನು. ಹಾಲೆಲೂಯ. ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಆತನು ಎಂದಿಗೂ ತೊರೆಯುವುದಿಲ್ಲ. ನಮಗಾಗಿ ಸದಾ ಕಾಲ ಚಿಂತಿಸ್ತಾನೆ. ನಾವು ಆತನ ಸ್ವರ ಕೇಳದೇ ಇದ್ರೂ ಪರವಾಗಿಲ್ಲ, ಆತನ ಹೃದಯದ ಬಾಗಿಲಲ್ಲಿ ತಟ್ತಾ ಇದ್ದಾನೆ. ಮಗನೇ, ಮಗಳೇ, ನನ್ನ ಸ್ವರಕ್ಕೆ ಕಿವಿಗೊಡು, ನಾನೊಬ್ಬನೇ ನಿನ್ನ ಹಿತ ಚಿಂತಕನು. ನಿನ್ನ ನೆರೆಯವರು ಅನ್ಕೊಂಡು ನಿನ್ನ ಪಕ್ಕದ ಮನೆಯವರು ನಿನ್ನ ಹಿತ ಚಿಂತಕರಲ್ಲ, ನಿನ್ನ ಬಂಧು ಬಳಗದವರು ನಿನ್ನ ಹಿತ ಚಿಂತಕರಲ್ಲ. ಎಲ್ಲಿ ತನಕ ಸ್ವಲಾಭ ಇರುತ್ತೋ ಅಲ್ಲಿ ತನಕ ಚಿಂತನೆ ಮಾಡ್ತಾರೆ, ಎಲ್ಲಿ ಅವರಿಗೆ ನಷ್ಟ ಆಗುತ್ತೋ ನಿನ್ನನ್ನ ಕೈ ಬಿಟ್ಬಿಡ್ತಾರೆ. ಆದ್ರೆ ನಾನಾದರೂ ಹಾಗಲ್ಲ, ನಿನ್ನನ್ನ ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಹಾಲೆಲೂಯ. ಕಣ್ಣ ಗುಡ್ಡೆಯೋಪಾದಿಯಲ್ಲಿ ನಾನು
ನಿನ್ನನ್ನ ಕಾಯುವಂತ ದೇವರಾಗಿದ್ದೇನೆ. ಹಾಲೆಲೂಯ. ಆತನ ಕಣ್ಣಿನ ಗುಡ್ಡೆಯೋಪಾದಿಯಲ್ಲಿ ನಾವಿದ್ದೇವೆ ಪ್ರಿಯರೇ. ಯಾವ ಕೇಡು ಸಂಭವಿಸಿದ ಹಾಗೆ ದೇವರು ನಮ್ಮನ್ನು ಕಾಯಲಿಕ್ಕಿದ್ದಾನೆ. ಯಾಕಂದರೆ ದೇವರು ನಮ್ಮ ಹಿತಚಿಂತಕನು. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೆನ್. ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸ್ತೋತ್ರ ರಾಜನೇ, ರಕ್ಷಕ, యేసయ్యా, ನಮ್ಮ ಹಿತ ಚಿಂತಕನೇ, ನಮ್ಮ ಹಿತ ಚಿಂತಕನೇ, ಓ ನಮ್ಮ ಹಿತ ಚಿಂತಕನು ನೀನೇ ಅಪ್ಪ. ನಮಗಾಗಿ ನೀನು ಮಾಡಿದಂತ ಎಲ್ಲ ಯೋಜನೆಗಳು ಅದು ಒಳ್ಳೆಯದಾಗಿದೆ ಸ್ವಾಮಿ. ನೀನು ನಮಗಾಗಿ ಯೋಚಿಸಿದ್ರಲ್ಲಿ ಒಂದು ಸಹ ಕೆಟ್ಟದಿಲ್ಲವೇ ಇಲ್ಲ ರಕ್ಷಕ. ಓ యేసయ్య, ರಕ್ಷಕ, ನಮ್ಮ ಹಿತ ಚಿಂತಕನೇ, ನಮ್ಮ